ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇರೋದು ಒಂದೇ ಜೀವನ, ಖುಷಿಯಿಂದ ಹ್ಯಾಪಿಯಾಗಿ ನೆಮ್ಮದಿಯಿಂದ ಜೀವನನ ಸಾಗಿಸೋಣ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲರಿಗೂ ಕೂದಲು ಉದುರೋ ಸಮಸ್ಯೆ ಕಾಡ್ತಾ ಇದೆ. ಸೊ ಅದಕ್ಕೆ ಸೊಲ್ಯೂಷನ್ ಅಂತ ನಾನಿಲ್ಲಿ ಒಂದು ಮೆಂತ್ಯ ಏರ್ ಪ್ಯಾಕ್ನ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಬೌಲ್ಗೆ ನಾನು 2 ಚಮಚದಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಏರ್ ಪ್ಯಾಕ್ನ ನಾವು ಆವಾಗವಾಗ ತಲೆಗೆ ಹಚ್ಕೊಂಡ್ರೆ ಸೊ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ನಾನು ಮೆಂತ್ಯ ಕಾಳಿಗೆ ನೀರನ್ನು ಸೇರಿಸ್ಕೊಂಡು ಓವರ್ ನೈಟ್ ಅದನ್ನು ನೆನೆಯೋಕ್ಕೆ ಇಟ್ಕೊಂಡಿರ್ತೀನಿ. ಓವರ್ ನೈಟ್ ಅದನ್ನು ನೀವು ನೆನೆಸ್ಕೋಬೇಕಾಗತ್ತೆ ಮೆಂತ್ಯ ಕಾಳನ್ನು. ಸೊ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ನೋಡಿಕೊಂಡು ನೀವು ಮೆಂತ್ಯ ಕಾಳನ್ನು ಇಲ್ಲಿ ನೆನೆಯೋಕ್ಕೆ ಹಾಕ್ಕೋಬೇಕು. ಕೂದಲು ಏನಾದರೂ ಉದ್ದ ಜಾಸ್ತಿ ಇದ್ದರೆ ನೀವು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಮೆಂತ್ಯ ಕಾಳನ್ನು ನೆನೆಯೋಕ್ಕೆ ಇಟ್ಕೊಳ್ಳಿ. ನಾನು ತುಂಡು ಕೂದಲು ಇರೋದ್ರಿಂದ ಒಂದು 2 ಚಮಚ ನೆನೆಯೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಮಾರ್ನಿಂಗ್ ಬೆಳಿಗ್ಗೆ ಇದು. ಸೊ ಮೆಂತ್ಯ ಕಾಳು ಚೆನ್ನಾಗಿ ಓವರ್ ನೈಟ್ ನೆಂದಿದೆ. ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಏರ್ ಪ್ಯಾಕ್ನ ಮಾಡಿ ನೀವು ತಲೆಗೆ ಹಚ್ಚೋದ್ರಿಂದ ಕೂದಲು ತುಂಬಾ ಶೈನಿಂಗ್ ಕೂಡ ಬರುತ್ತೆ. ಹಾಗೆಯೇ ಕೂದಲು ಉದುರೋ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಆದಷ್ಟು ವಾರಕ್ಕೆ ಒಂದು 2-3 ಸಲ ಈ ಪ್ಯಾಕ್ನ ಟ್ರೈ ಮಾಡಿಕೊಂಡ್ರೆ ತುಂಬಾ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಕೊಡುತ್ತೆ. ಇಲ್ಲಿ ನೋಡಿ, ನಾನು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡಿದ್ದಾದಮೇಲೆ ದಾಸವಾಳ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ದಾಸವಾಳ ಹೂವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ. ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಇಲ್ಲಿ ನಾನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೆಂತ್ಯ ಕಾಳು ನೆನೆಯೋಕ್ಕೆ ಇಟ್ಕೊಂಡಿದ್ವಲ್ಲ ನೀರು, ಅದನ್ನು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಕೂಡ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನೋಡಿ, 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೂದಲ್ಗೆ ನೋಡಿ ಈ ಥರ ಕೂದಲ್ಗೆ ಹಚ್ಕೊಳ್ಬೇಕಾಗುತ್ತೆ. ಕೂದಲಿನ ಬುಡಕ್ಕೆಲ್ಲ ಚೆನ್ನಾಗಿ ಈ ಏರ್ ಪ್ಯಾಕ್ನ ನೀವು ಹಚ್ಕೊಳ್ಳಿ. ಹಾಗೇ ಚೆನ್ನಾಗಿ ಅದನ್ನು ಕೂದಲಿಗೆಲ್ಲ ಹಚ್ಕೊಂಡು ಒಂದು ಗಂಟು ಹಾಕಿ ಒಂದು 3 ಅವರ್ ಅದನ್ನು ಚೆನ್ನಾಗಿ ಹಾಗೇ ಬಿಟ್ಬಿಡಿ. ಸೊ ಆಮೇಲೆ ನೀವು ಏರ್ ವಾಶ್ನ ಮಾಡ್ಕೊಳ್ಳಿ. ಸೊ ನೋಡಿ, ಹಾಗೆಯೇ ನಾನು ಏರ್ ವಾಶ್ ಎಲ್ಲ ಮಾಡಿಕೊಂಡು ಇವಾಗ ಊಟನ ಮಾಡ್ತಾಯಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಮೊಸರು ಸಾಂಬಾರು ಹಾಗೆಯೇ ರೈಸ್ನ ಮಾಡ್ಕೊಂಡಿದ್ದೆ, ಬೇಗ ಆಗುತ್ತೆ ಅಂತ. ಸೊ ಯಾಕಂದರೆ ಇವತ್ತು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ ನನ್ನ ಮಗನ ಸ್ಕೂಲಲ್ಲಿ. ಅದಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ ಬೇಗ ರೆಡಿಯಾಗಿ ಊಟನ ಮುಗಿಸ್ಕೊಂಡು ನೋಡಿ ಇವಾಗ ಬಂದಿದ್ದಾಯಿತು. ಇನ್ನೇನು ಪ್ರೋಗ್ರಾಮ್ ಶುರುವಾಗಿದೆ. ಸೊ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದು ನೋಡೋಕ್ಕೆ ಒಂದು ಚಂದ ಅಲ್ವಾ? ಸೊ ಅವ್ರು ಮಾಡಲಿ ಬಿಡಲಿ, ಅವ್ರ ಎಕ್ಸ್ಪ್ರೆಷನ್ ಅಂತೂ ತುಂಬಾ ಕ್ಯೂಟಾಗಿರುತ್ತೆ. ಹಾಗೆಯೇ ನನ್ನ ಮಗನ ಡ್ಯಾನ್ಸ್ ಕೂಡ ಶುರುವಾಯಿತು. ಸೊ ಗುರು ಶಿಷ್ಯರು ಮೂವಿಯಿಂದ ಒಂದು ಸಾಂಗ್ನ ಸೆಲೆಕ್ಟ್ ಮಾಡಿದರು, ದೊಡ್ಡವರೆಲ್ಲ ಜಾಣರೆಲ್ಲ ಅಂತ. ಸೊ ಆ ಸಾಂಗ್ಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದರು. ಸೊ ತುಂಬಾ ಕ್ಯೂಟಾಗಿ ಮಾಡಿದರು. ಸೊ ನನ್ನ ಮಗ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲರೂ ಗ್ರೂಪ್ ಡ್ಯಾನ್ಸನ್ನು ಮಾಡಿದರು. ನನ್ನ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಮತ್ತೆ ಬರ್ತೀನಿ ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.